ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನಾನೊಂದು ವಿಡಿಯೋ ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಎಲ್ಗೋಗಿದ್ದೆ ಯಾರು ಫೋನ್ ಮಾಡಿದ್ದು ನಿನಗೆ? ವಿಡಿಯೋಸ್ ನೋಡೋರು ಯಾರು? ನಾನು ನಂಬರ್ ಹಾಕಿದ್ನಲ್ಲ. ಎರಡು ಸಲ ಅಂದ್ರೆ ಎಲ್ಲ ಅಂದ್ರು. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಆಗಿಬಿಟ್ಟಿದೆ, ಯಾಕಂದರೆ ಈ ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ನನಗೆ ಈ ಲಿಪ್ಸು ತುಂಬ ಡ್ರೈ ಆಗುತ್ತೆ. ಗೊತ್ತಿಲ್ಲ ಎಷ್ಟು ವ್ಯಾಸ್ಲಿನ್ ಆಗಿರ್ಬೋದು, ಲಿಪ್ ಬಾಮ್ ಆಗಿರ್ಬೋದು, ಇದೆಲ್ಲ ಹಚ್ಚಿದ್ರೂ ನನಗೆ ಈ ವಿಂಟರ್ ಸೀಸನಲ್ಲಿ ಮಾತ್ರ ಆ ಥರ ಆಗುತ್ತೆ. ಮೊನ್ನೆ ನೋಡಿ ಐಬ್ರೋ ಮಾಡಿಸ್ಬೇಕಾದ್ರೆ ಇದು ಫೋರ್ ಹೆಡ್ ಮೇಲೆ ಎಲ್ಲ ತೆಗೆದುಬಿಟ್ಲು ಸರಿತಾ. ಹಾಗಾಗಿ ಅದೆಲ್ಲ ಫುಲ್ ರ್ಯಾಷಸ್ ಬಂದು ಚಿಕ್ಕ ಚಿಕ್ಕದಾಗಿ ಪಿಂಪಲ್ಸ್ ಆಗಿದೆ. ಸೊ ನಾನು ಯಾವಾಗಲೂ ತೆಗ್ಸೋಕ್ಕೆ ಹೋಗಲ್ಲ ಐಬ್ರೋ ಸಮೇತ. ನಾನು ಏನಾದರೂ ಅಕೇಶನ್ಸ್ ಇದ್ದರೆ, ಇಂಪಾರ್ಟೆಂಟ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಐಬ್ರೋ ಮಾಡಿಸ್ತೀನಿ ಅಷ್ಟೇ. ಯಾವಾಗಲೂ ಮಾಡ್ಸೋಕ್ಕೆ ಹೋಗಲ್ಲ, ನನಗೆ ಪೇಯ್ನ್ ತಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಯಾವಾಗಲೂ ಐಬ್ರೋ ಮಾಡ್ಸೋಕ್ಕೆ ಹೋಗಲ್ಲ. ಅಡುಗೆ ಮನೆ ಒಂದು ಇದು ಕ್ಲೀನ್ ಮಾಡಬೇಕು. ಇನ್ನೇನು ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಸೊ ನಿಮ್ಮ ಕಡೆ ಎಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂದರೆ ಕುಂಬಳಕಾಯಿ ಪಾಯಸ ಮಾಡ್ತೀವಿ. ನಾವು ಹೊಲಗಳಲ್ಲಿ ಏನೇನು ಬೆಳೆದಿರ್ತೀವೋ ಅದನ್ನೆಲ್ಲ ಬೇಯಿಸೋದು, ಅಂದರೆ ಕಡಲೆಕಾಯಿ, ಅವರೆಕಾಯಿ ಮತ್ತು ಇದು ಗೆಣಸೆಲ್ಲ ದುಡ್ಡಿಗೆ ತೊಗೊಂಡು ಬರ್ತೀವಿ. ಆ ಥರ ಎಲ್ಲ ಮಾಡೋದು, ಕುಂಬಳಕಾಯಿ ಪಾಯಸ ಮಾಡೋದು, ಅನ್ನ ಸಾಂಬಾರು. ಬೇರೆ ಕಡೆ ಎಲ್ಲ ಪೊಂಗಲೆಲ್ಲ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ. ನಮ್ಮ ಹಳ್ಳಿ ಸೈಡ್ ಮಾಡೋದು ಮಾತ್ರ ಈ ರೀತಿ ರಂಗೋಲಿ ಎಲ್ಲ ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿ ಆ ಥರ 3 ಪಿಳ್ಳೆರಾಯಿನ ಥರ ಇಡ್ತೀವಿ ನಾವು ಸಗಣಿಯಲ್ಲಿ. ಆ ಥರ ಇಟ್ಬಿಟ್ಟು ನಾವು ಬೆಳೆದಿರೋ ಅಂಥ ದವಸದ ಏನಿರುತ್ತೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿಟ್ಟು ಪೂಜೆ ಮಾಡೋದು. ಸೊ ಈ ಥರ ಮಾಡ್ತೀವಿ. ಮತ್ತು ಎಳ್ಳು ಬೆಲ್ಲ ಎಲ್ಲ ಬೀರೋದೆಲ್ಲ ಇದೆ. ಸೊ ಹಂಗಾಗಿ ಈ ರೀತಿ ಆಚರಿಸ್ತೀವಿ. ಅದಕ್ಕೋಸ್ಕರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು, ಅದಕ್ಕೋಸ್ಕರ ಫಸ್ಟ್ ಈಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಲೂ 2 ರೂಮ್ಸ್ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಹೊರಗಡೆದೇನು ಬೇಗ ಮುಗಿಯುತ್ತೆ. ಸ್ವಲ್ಪ ಹಾಲೇ ಲೇಟ್ ಇಡ್ಸೋದು, ಯಾಕಂದರೆ ನೋಡಿರಿ ಇಷ್ಟು ಐಟಮ್ಸ್ ಎಲ್ಲ ಒರೆಸ್ಕೊಂಡು ಧೂಳು ತಕ್ಕೊಂಡು ಸೋಫಾಗಳೆಲ್ಲ ಒರೆಸಿ ಬಟ್ಟೆಗಳೆಲ್ಲ ಚೇಂಜ್ ಮಾಡಬೇಕಲ್ವ. ಹಂಗಾಗಿ ಸ್ವಲ್ಪ ಇದೂ ಅಡುಗೆ ಮನೆಯೇ ಸ್ವಲ್ಪ ಲೇಟ್ ಅನ್ಸೋದು. ಈಗ ಅಡುಗೆ ಮನೆ ಇಟ್ಕೊಬಿಟ್ರೆ ಎಲ್ಲ ಮುಗಿದೋಗುತ್ತೆ ಒಂದಿನಕ್ಕೆ. ಮತ್ತು ಹಾಲೂ ಚಿಕ್ಕ ರೂಮ್ಗಳು 2 ಕ್ಲೀನ್ ಮಾಡ್ಕೊಬಿಡೋದು. ಸೊ ಇಷ್ಟು ಹಬ್ಬದ ಟೈಮಲ್ಲಾದರೂ ಒಬ್ಬರು ಹೆಲ್ಪ್ಗೆ ಇರಬೇಕು ಅನಿಸುತ್ತೆ. ಆದರೆ ನಮ್ಮಮ್ಮನೂ ಇಲ್ಲ, ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಇರಲ್ಲ. ಮತ್ತು ರೋಜಾ ಅವ್ರಿಗೆಲ್ಲ ಅವರೇ ಬ್ಯುಸಿ ಇರ್ತಾರೆ. ಹಾಗಾಗಿ ನಾನೇ ಮಾಡ್ಕೋಬೇಕು. ಹಂಗಾಗಿ ಇನ್ನೊಂದು 2 ದಿನ ಇದೆ, ಅದಕ್ಕೆ ಬೇಗ ಈಗಲಿಂದನೇ ಶುರು ಮಾಡಿದ್ದೀನಿ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಹಬ್ಬ ಎಲ್ಲ ಮಾಡ್ಕೊಳ್ಳೋದು. ಹಾಗೆಯೇ ನಮ್ಮ ಸಿಂಬ ಕಳೆದೋಗಿದ್ದ, ನಾನು ಅದೊಂದು ಕ್ಲಿಪ್ ತೋರಿಸ್ತೀನಿ. 3 ಡೇಸ್ ಆಗಿತ್ತು, ಅಂದರೆ 2 ಡೇಸ್ ಹಿಂದೆನೇ ಕಳೆದೋಗಿದ್ದು. ಸೊ ಈಗ ನೆನ್ನೆ ತೊಗೊಂಡು ಬಂದ ಹೋಗಿ ನನ್ನ ಮಗ. ಅದು ಬೆಳಗಿನ ಟೈಮು ನಾನು ಬಿಟ್ಟಿದ್ರೆ ಓಡಾಡ್ಕೊಂಡಿರಲಿ ಅಂತಂದು ಹೇಳ್ಬಿಟ್ಟು ರೋಡ್ಗೆ ಹೋಗ್ಬಿಟ್ಟೈತೆ. ಅಲ್ಲಿ ಗೊತ್ತಿಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ ಅದು ಅಡ್ಡ ಹೋಗಿದೆ ಅವರು ಗಾಡಿಗೆ. ಹಂಗಾಗಿ ಅವ್ರು ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ನಾನೊಂದು ವಿಡಿಯೋ ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದೆ. ಈ ಥರ ನಮ್ಮ ಸಿಂಬ ಕಾಣಿಸ್ತಾ ಇಲ್ಲ ನೋಡಿ, ಯಾರಿಗಾದ್ರೂ ಸಿಕ್ಕಿದ್ರೆ ಹೇಳಿ, ನಾವೇ ಬಂದು ತೊಗೊಂಡು ಬರ್ತೀವಿ ಅಂತಂದು. ತುಂಬ ನೈಟೆಲ್ಲ ಹತ್ಕೊಂಡಿದ್ದೀನಿ ನನಗೆ. ಯಾಕಂದರೆ ನಾನು ಎಲ್ಲಾದರೂ ನಾವು ಶೂಟ್ಸ್ಗೆ ಹೋಗಿ ಬರಬೇಕಾದ್ರೆ ಮಧ್ಯರಾತ್ರಿ ಬರಲಿ, ನಾವು ಇಲ್ಲೇ ಎದುರು ನೋಡ್ತಾ ಕೂತಿರೋನಲ್ಲ, ಅದು ನಂಗೆ ತುಂಬ ನೆನಪಾಗೋದು. ಇನ್ಮೇಲೆ ಇರಲ್ವಲ್ಲ ಇಲ್ಲಿ ಮನೆ ಹತ್ರ, ಎಲ್ಲಿದ್ದಾನೋ ಏನೋ ಅಂತಂದು ತುಂಬ ನೋವಾಗಿತ್ತು ಮನಸ್ಸಿಗೆ. ನಾನು ಸ್ಟೋರಿಗೆ ಹಾಕಿ ವಾಟ್ಸಪ್ ನಂಬರ್ ಇಟ್ಟಿದ್ದೆ. ಯಾರಾದರೂ ನೋಡಿದ್ರೆ ಸಿಕ್ಕಿದ್ರೆ ಒಂದು ವೇಳೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಹಾಕಿ ನಾವು ಬಂದು ತೊಗೊಂಡು ಬರ್ತೀವಿ ಅಂತ. ಹಂಗೆ ಹಾಕಿದರೆ ಮಾರನೇ ದಿನವೇ ಹೇಳಿದ್ರು, ಹಿಂಗೆ ನಮ್ಮ ಮನೆಯಲ್ಲೇ ಒಬ್ರು ತೊಗೊಂಡು ಬಂದಿದ್ದಾರೆ, ಬಂದು ತೊಗೊಂಡೋಗ್ರಿ ಅಂತ ಅಂದರು. ನಿಜ ನನಗಾದಷ್ಟು ಖುಷಿ ಅಷ್ಟಿಷ್ಟಲ್ಲ. ನೋಡಿ ಆರಾಮಾಗಿ ಮಲಗಿದ್ದಾನೆ ಮ್ಯಾಟ್ ಮೇಲೆ. ಅದಕ್ಕೆ ಸಿಂಬನೂ ಸಿಕ್ಬಿಟ್ಟ, ಇನ್ನೇನು ಕೆಲಸಗಳೆಲ್ಲ ಬೇಗ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇದು ಹಿಂದಿನ ದಿನದ ವೀಡಿಯೋ ಆಗಿರುತ್ತೆ, ಅದೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮಂಜು ಗೊತ್ತೇ ಇರುತ್ತೆ ನಿಮಗೆ, ಬಡವನಹಳ್ಳಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಒಂದು ವೀಡಿಯೋ ಶೂಟ್ ಇತ್ತು. ಸೊ ಇಲ್ಲಿ ಮಧುಗಿರಿಲಿ ಅದು ಮುಗಿಸ್ಕೊಂಡು ಹಾಗೆ ಒಂದು ಟೈಲರ್ ಹತ್ರ ಮೆಜರ್ಮೆಂಟ್ ಕೊಡೋದಿತ್ತು ಬಡವನಹಳ್ಳಿ ಆ ಕಡೆ. ಹಾಗಾಗಿ ಮಂಜು, ನಾನು, ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ ಕಾರಲ್ಲೇ ಹೋಗ್ಬಿಟ್ಟು ಮೆಜರ್ಮೆಂಟ್ ಕೊಟ್ಟು. ಹಾಗೆಯೇ ಇಲ್ಲಿ ಮಂಜು ಅವ್ರ ಹಸ್ಬೆಂಡು ಲೊಕೇಶನ್ ಅವ್ರದ್ದು ಇವತ್ತು ಕ್ಯಾಂಟ್ರಿನ್ ಇಲ್ಲಿತ್ತು, ಸ್ಕೂಲ್ ಹತ್ರ ಫಂಕ್ಷನ್ನು. ಹಾಗಾಗಿ ಇಲ್ಲಿ ಬಂದು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಇಲ್ಲೇ ಊಟ ಮಾಡ್ತಾಯಿದ್ವಿ. ಬದನೆಕಾಯಿ ಬಜ್ಜಿ ಅನ್ನ ಮಾಡಿದ್ರು, ಎಷ್ಟು ಚೆನ್ನಾಗಿತ್ತು ಅಂದರೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ ಮಂಜುನ ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಬಂದ್ವಿ. ನೈಟು ಆಗಲೇ 12 ಗಂಟೆ ಆಗಿತ್ತು ನಾವು ಬರೋಷ್ಟರಲ್ಲಿ. ಬಂದುಬಿಟ್ಟು ಮತ್ತು ಮಾರನೇ ದಿನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು.
ನೋಡಿ ಈಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅನ್ನಲ್ಲ, ಸಂಜೆನೇ ಆಗೋಯ್ತು, ಇನ್ನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಎಲ್ಲ ಧೂಳೆಲ್ಲ ಮಧ್ಯಾಹ್ನ ತಕ್ಕೊಂಡಿದ್ದೆ, ಪೊರೆ ಕಟ್ಟಿರೋದು ಅದೆಲ್ಲನೂ. ಹಾಗೆ ಪಾತ್ರೆಗಳೆಲ್ಲ ಸ್ವಲ್ಪ ತೊಳ್ಕೊಂಡು ಈಗ ಶೆಲ್ಫ್ ಬಂಡೆಗಳೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ಹಳೆ ಮನೆಯೇ ಆಗಿರೋದ್ರಿಂದ ಅದು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿರೋ ಥರ ಕಾಣ್ತಾ ಇಲ್ಲ ನಿಮ್ಗೆ ಅಷ್ಟೇ. ಯಾಕಂದರೆ ಗೋಡೆಗಳು ಎಲ್ಲ ಗಲೀಜು ಥರ, ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅವಾಗ ಅದೆಲ್ಲ ಕಪ್ಪಗಾಗೈತಲ್ಲ, ಹಾಗಾಗಿ ಅದು ಸ್ವಲ್ಪ ಗಲೀಜು ಥರನೇ ಕಾಣ್ತಾ ಇದೆ. ಇದಕ್ಕೆಲ್ಲ ವಾಲ್ ಸ್ಟಿಕ್ಕರ್ಸ್ ಬರುತ್ತಲ್ಲ, ಅದೆಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಅಂದ್ಕೊತೀನಿ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇದೇ ಸ್ಟಿಕ್ಕರ್ಸ್ ಇದೆ ಸ್ವಲ್ಪ, ಮೊನ್ನೆ ನಾನು ದೇವ್ರದ್ದು ಇದು ಫೋಟೋ ಇಡಬೇಕಾದ್ರೆ ಹಿಂದ್ಗಡೆ ಹಾಕಿದ್ದೀನಿ ನೋಡಿ, ವೈಟ್ ಕಲರು, ಅದರಲ್ಲೇ ಇದೆ, ಇನ್ನೂ ತುಂಬ ಇದೆ ಮಿಕ್ಕಿರೋದು. ಅದನ್ನು ಹಾಕಬೇಕು, ಹಾಕಕ್ಕೆ ಟೈಮ್ ಇಲ್ಲ ಅಷ್ಟೇ. ನೋಡ್ಕೊಂಡು ಯಾವಾಗಲಾದರೂ ಫ್ರೀ ಮಾಡ್ಕೊಂಡು ಹಾಕ್ಕೊತೀನಿ ನಾನು ವಾಲ್ಗೆ. ಅದು ಹಾಕಿದ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣುತ್ತಾಗ. ಈಗ ಮತ್ತೆ ಗ್ಯಾಸ್ ಇಡೋ ಅದು ಸ್ಟವ್ ಇಡೋ ಬಂಡೆನೂ ಅದೊಂದು ಸ್ವಲ್ಪ ಸ್ಟಿಕ್ಕರ್ ಹಾಕ್ಕೋಬೇಕು ನಾನು, ಅದನ್ನು ಹಾಕ್ಕೊಬಿಟ್ರೆ ಸಾಕು, ಇನ್ನು ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಶೆಲ್ಫ್ಸ್ ಎಲ್ಲ ತೊಳ್ಕೊಂಡಿದ್ದಾಯಿತು. ಈಗ ಕೆಳಗಡೆದು ಬಾಕ್ಸ್ ಎಲ್ಲ ಇಟ್ಕೊತೀನಲ್ಲ ನಾನು, ಸಿಲಿಂಡ್ರೆಲ್ಲ ಇಟ್ಟಿರ್ತೀನಲ್ಲ, ಅದು ಸ್ವಲ್ಪ ಎಲ್ಲ ಗಲೀಜಾಗಿತ್ತು, ಅದಕ್ಕೆ ಧೂಳೆಲ್ಲ ತಕ್ಕೊಂಡು ಈಗ ಅದನ್ನು ತೊಳೆದು ಇಡ್ತಾ ಇದ್ದೀನಿ ಒರೆಸ್ಬಿಟ್ಟು. ಇಷ್ಟು ಅಡುಗೆ ಮನೆಯೇನೋ ನೀಟಾಗಿ ಕ್ಲೀನ್ ಆಯ್ತು ಇವತ್ತು. ಇನ್ನು ಹಾಲು ಮತ್ತು 2 ರೂಮ್ ಇದ್ದಾವಲ್ಲ, ಅವೆಲ್ಲ ನಾನು ನಾಳೆಗಿನ ಕ್ಲೀನ್ ಮಾಡ್ಕೋಬೇಕು. ಸದ್ಯಕ್ಕೆ ಅಡುಗೆ ಮನೆ ಕ್ಲೀನ್ ಆಯ್ತಲ್ಲ ಅಂತ ಖುಷಿ ಆಯಿತು ನನಗೆ ನೋಡಿಬಿಟ್ಟು. ಯಾಕಂದರೆ ಅಷ್ಟೊಂದು ಧೂಳು ಮತ್ತು ಎಲ್ಲೆಂದ್ರಲ್ಲೇ ಪಾತ್ರೆಗಳು ಅವೆಲ್ಲ ತೊಗೊಂಡಿರೋದೆಲ್ಲ ಎಲ್ಲೆಂದ್ರಲ್ಲೇ ಇಟ್ಬಿಟ್ಟು ಎಲ್ಲ ಗಲೀಜು ಥರ ಕಾಣ್ತಾ ಇತ್ತು ಮನೆ ಅಷ್ಟು ನೋಡೋದಕ್ಕೆ. ಹಾಗಾಗಿ ಅದರ ಪ್ಲೇಸ್ಗೆ ಅದನ್ನಿಟ್ಟು ಈ ಥರ ತೊಳ್ಕೊಂಡ್ರೆ ಏನೋ ಒಂಥರ ಖುಷಿ, ನೆಮ್ಮದಿಗೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು. ಈಗ ಅದು ಮಿಕ್ಸಿ ಎಲ್ಲ ಈ ಕಡೆ ಎತ್ತಿದ್ದೀನಲ್ಲ, ಅದು ಬಂಡೆ ಎಲ್ಲ ಸ್ವಲ್ಪ ನೀಟಾಗಿ ಸೋಪ್ ಹಾಕಿ ಉಜ್ಜಿದ್ದೀನಿ, ಅದಕ್ಕೋಸ್ಕರ ಈ ಕಡೆ ಎತ್ತಿಟ್ಕೊಂಡೆ. ಈಗ ತೊಳೆದಿರೋಂಥ ಪಾತ್ರೆಗಳೆಲ್ಲ ಒಂದು ಕಡೆ ಕೆಳಗಡೆ ಇಟ್ಟಿದ್ದೀನಿ, ಅವನ್ನೆಲ್ಲ ಈಗ ನೀಟಾಗೆಲ್ಲ ಅದರದ್ದು ಪ್ಲೇಸ್ಗೆ ಅದನ್ನು ಗುಬ್ರಾಕ್ಬಿಟ್ರೆ ಜೋಡಿಸ್ಕೊಬಿಟ್ರೆ ಸಾಕು, ಇನ್ನು ಕೆಲಸ ಮುಗಿಯುತ್ತೆ. ಹಾಗೆ ನನ್ನ ಮಗ ಸಿಂಬನ್ ಕರ್ಕೊಂಡು ಬಂದ. ಎಲ್ಗೋಗಿದ್ದೆ? ಅಯ್ಯಪ್ಪ, ಬಾ 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 ನಡಿ. ಹೇಯ್ ಸುಮ್ಮನಿರು ಬರು ಬಾ. ಪಾಗಾಡೋದವ್ರು ತಗೊಂಡೋಗ್ಬಿಟ್ಟಿದ್ದಾರೆ. ಹೇಯ್ ನಡಿ ಬರತ್ತೆ. ಎಲ್ಲಿಗೋಗಿ ಸಿಂಬಾ? సింబా నితిండు పోయిండే అంటే వీడియో వేసింటి నేను ఇట్లా మా సింబా కలిసిపోయింది, ఎవరన్నా చూస్తే తెచ్చి చెప్పండి మేము తెస్తామని ఫోన్ చేసిండ్రు, ఇట్లుంది రండి అని. దానికి నితిన్ పంపిస్తే ಸುಮ್ಮನೆ ಇತ್ತಾ? ಯಾರು ಫೋನ್ ಮಾಡಿದ್ದೆ ನಿನಗೆ? ವೀಡಿಯೋಸ್ ನೋಡೋರು ಯಾರು, ನಾನು ನಂಬರ್ ಹಾಕಿದ್ನಲ್ಲ, ಫೋಟೋ ಹಾಕಿದ್ರು ಫಸ್ಟ್. ಬೈಲಿ ಸಿಂಬಾ ಬಾ, ಇದೇನೇನು ನೋಡ್ರಿ ನಿಮ್ಮ ಸಿಂಬಾ ಅಂತಂದು ಫೋಟೋ ಹಾಕಿದ್ರು. ನಮ್ಮದೇ ಅದು. ಹಾಂ ಅವರೇ. ಹಾಂ ಸೈಲೆಂಟ್ ಆಗಿಬಿಟ್ಟೈತೆ ಪಾಪ. ಒಂದಿನ ಫುಲ್ ಓಡಿಲ್ಲ, ಅದಕ್ಕೆ ಡಲ್ಲಾಗಿಬಿಟ್ಟವನೇ, ಸಪ್ಪಗಿದ್ದ. ಅವ್ನು ಕರ್ಕೊಂಡು ಬರ್ಬೇಕಾದ್ರೆ ನನಗೊಂಥರ ಖುಷಿನೂ ಆಯಿತು, ಒಂದು ಕಡೆ ಬಾಧೆನೋ ಅನ್ನಿಸ್ತು. ಯಾಕೆಂದರೆ ನಮಗೆ ಅವು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರ್ತವೆ, ನಾವು ಅವಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತೀವಿ. ನೋಡಿದ ತಕ್ಷಣ ಅದಕ್ಕೆ ಎಷ್ಟು ಖುಷಿ ಆಯಿತು ನಮ್ಮ ಸಿಂಬಾಗೆ. ಹಾಗಾಗಿ ಊಟಕ್ಕೆ ಇಟ್ಕೊಟ್ಟೆ, ಬಂದಿದ್ದ ತಕ್ಷಣ ಊಟ ಮಾಡ್ತಿದ್ದಾನೀಗ. ಊಟ ಮಾಡಿಬಿಟ್ಟು ಆರಾಮಾಗಿ ಇನ್ನು ಮಲ್ಕೊಬಿಡ್ತಾನೆ. ಅಪ್ಪ ಇನ್ನು ಯಾವತ್ತೂ ಬಿಡೋದೇ ಬೇಡಪ್ಪ ಇದನ್ನು ಅನ್ನಿಸ್ಬಿಡ್ತು. ನಾನು ನೈಟ್ ಟೈಮ್ ಆರಾಮಾಗಿ ಬಿಟ್ಬಿಡ್ತಾ ಇದ್ದೆ, ಓಡಾಡ್ಕೊಂಡು ಇರಲಿ ಅಂತಂದು. ಬಿಟ್ಟರೆ ಆ ರೋಡ್ ಕಡೆ ಹೋಗ್ಬಿಡುತ್ತೆ ಇದು, ಸುಮ್ಮನೆ ಅಂತೂ ಇರಲ್ಲ. ಹಂಗಾಗಿ ಈಗ ನೈಟ್ ಕಟ್ಟಾಕ್ಬಿಡ್ತೀನಿ, ಬೆಳಗ್ಗೆ ಟೈಮ್ ಬಿಡ್ತೀನಿ. ಬೆಳಗ್ಗೆ ಟೈಮ್ ಆದರೆ ಆರಾಮಾಗಿ ಯಾರು ಬೇಕಾದ್ರೂ ನೋಡ್ತಾರೆ, ರಾತ್ರಿ ಹೊತ್ತಾದರೆ ಯಾರೂ ನೋಡಲ್ವಲ್ಲ, ಹಂಗಾಗಿ ಮಿಸ್ ಆಗಿಬಿಡ್ತಾನೆ. ಹಂಗಾಗಿ ಈಗ ನಾನು ಬಿಟ್ಟಿದ್ದೀನಿ, ಆರಾಮಾಗಿ ಓಡಾಡ್ಕೊಂಡಿರಲಿ ಡೇಯಲ್ಲಿ. ನೈಟ್ ಕಟ್ಟಾಕ್ಬಿಡೋಣ ಅಂತ ನಾನು ನೈಟ್ ಕಟ್ಟಾಕ್ತಾ ಇದ್ದೀನಿ ಈಗ. ಅಷ್ಟರಲ್ಲಿ ನನ್ನ ತಮ್ಮದಿರಿಬ್ರು ಮಳೆ ಹನಿ ಜಿನು ಅಂತ ಬರ್ತಾಯಿತ್ತು. ಇದು ಹುಲ್ಲು ಬಣವೆ ಎಲ್ಲ ನೆಂದೋಗ್ಬಿಡುತ್ತೆ ಹಸುಗಳಿಗೆ ಹುಲ್ಲಿಲ್ದಂಗೆ ಅಂತ ಹೇಳ್ಬಿಟ್ಟು ಆ ಟಾರ್ಪಲ್ಲೆಲ್ಲ ನೀಟಾಗಿ ಒದಿಸ್ತಾವ್ರೆ ನೋಡಿ. ತುಂಬ ಹೈಟ್ ಇತ್ತು, ಆಗಲೇ ಅರ್ಧ ಬಣವೆ ಮುಗಿದಿದೆ. ಹಸುಗಳು ತುಂಬಾ ಇದ್ದಾವೆ, ಒಂದು 7-8 ಹಸುಗಳಿದ್ದಾವೆ. ಹಾಗಾಗಿ ಇವ್ರು ಎಷ್ಟು ಹಾಕಿದ್ರೂ ಬಣವೆ ತಂದು ಅದು ತಿಂದು ಹಾಕ್ಬಿಡ್ತವೆ. ಸೀಮೆ ಹಸುಗಳಲ್ವ, ಜಾಸ್ತಿ ಬೇಕು ಮೇವು ಅವಕ್ಕೆ ತಿನ್ನೋದಕ್ಕೆ. ಅದಕ್ಕೆ ಇವರು ಒದಿಸ್ತಾ ಇದ್ರು. ಅಷ್ಟರಲ್ಲಿ ನಾನು ಇನ್ನು ಹೊರಗಡೆ ಬಂದು ನೋಡೋಣ ಅಂತ ಬಂದರೆ ಇವ್ರು ಒದಿಸ್ತಾ ಇದ್ರಲ್ಲ, ಅದಕ್ಕೆ ವೀಡಿಯೋ ಶೂಟ್ ಮಾಡಿದೆ. ಲಾಸ್ಯ ತಾತನ ಜೊತೆ ಜಗಳ ಮಾಡ್ತಾವಳಾಗ್ಲೇ, ಟವಲ್ ಹೊತ್ಕೊಂಡು, ನೀನು ಹಂಗೆಲ್ಲ ಒದ್ಕೊಳ್ಳೋದು ಹಿಂಗೆಲ್ಲ ಒದ್ಕೊಳ್ಳೋದು ಹಂಗೆ ಅಂತಂದು ಏನು ಮಾತಾಡ್ತಾ ಇರ್ತಾಳೆ, ಸಖತ್ತಾಗಿ ಬೈತಾ ಇರ್ತಾಳೆ. ನಮಗೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟವಳೆ. ಆ ಥರ ಬೈಯೋದು ನಮಗೇನು ಕೋಪ ಬರೋಲ್ಲ. ಸೊ ನಮಗೊಂಥರ ಖುಷಿ, ಚಿಕ್ಕ ಮಕ್ಕಳು ಮಾತಾಡಿದ್ರೆ ಒಂಥರ ಖುಷಿ ಅನಿಸುತ್ತಲ್ಲ, ಆ ರೀತಿ. ಈಗ ಹಂಗೆ ಅನಿಸುತ್ತೆ. ದೊಡ್ಡೋಳಾದರೆ ಎಲ್ಲರೂ ಒಂದೊಂದು ಏಟು ಕೊಡ್ತಾ ಇರ್ತೀವಿ ಹೇಳ್ರಿ, ದೊಡ್ಡೋಳಾದ್ಮೇಲೆ ಮಾತಾಡೋಂಗಿಲ್ಲ. ಆಗ ಈಗ ಸದ್ಯಕ್ಕೆ ಆ ರೀತಿ ಇದು ಮಾಡ್ತಾಯಿದ್ಲು. ಮತ್ತು ನಾನು ನಮ್ಮ ಮನೆಯವರು ಬೆಂಕಿ ಕಾಯ್ಸಕ್ಕೆ ಹೋದ್ವಿ. ಎರಡು ಸಲ ಅಂದ್ರೆ ಎಲ್ಲ ಅಂದರು. ಹೌದು.
ನನ್ನ ಫ್ರೆಂಡ್ ಜೊತೆ ಇದು ಫೋನಲ್ಲಿ ಮಾತಾಡ್ತಾ ಈ ರೀತಿ ಬೆಂಕಿ ಕಳಿಸ್ಕೊಂಡು ಹೋದ್ ನೈಟು ತುಂಬ ಚಳಿ ಇತ್ತು. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.